Ladies and gentlemen, let's welcome Kubota NeoStar Series. Thank you so much, Nikki, please. ರೈತರಿಗೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕುಬೋಟೋ ಟ್ರ್ಯಾಕ್ಟರ್ನ ನಿಯೋಸ್ಟಾರ್ B2741S 27 HP ಕ್ಯಾಟಗರಿ ಟ್ರ್ಯಾಕ್ಟರ್ನ ಬಗ್ಗೆ ಮಾಹಿತಿ ತಿಳಿಯೋಣ. ಹೊಸದಾಗಿ 4 ಮಾಡೆಲ್ನ ಲಾಂಚ್ ಮಾಡಿದ್ದಾರೆ. ಪರ್ಟಿಕ್ಯುಲರ್ ಆಗಿ ನಿಮಗೆ ಹೇಳ್ತಿರೋದು ನಿಯೋಸ್ಟಾರ್ B2741S ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಹೇಳ್ತಾ ಇರೋದು. ಈ ಟ್ರ್ಯಾಕ್ಟರ್ನಲ್ಲಿ 3 ಅಡಿಯಿಂದ 4 ಅಡಿ ಉಳುಮೆ ಮಾಡ್ಬೋದು. ಇದು ಅಡಿಕೆ, ಬಾಳೆ, ಕಬ್ಬು, ದ್ರಾಕ್ಷಿ ತೋಟ ಇನ್ನಿತರ ಬೆಳೆಗಳಲ್ಲಿ ಎಲ್ಲ ರೀತಿಯ ಟ್ರ್ಯಾಕ್ಟರ್ ಇಂಪ್ಲಿಮೆಂಟ್ಸ್ ಯಾವುದೆಲ್ಲ ಉಪಯೋಗಿಸ್ಬೋದು ಎಲ್ಲ ರೀತಿಯ ಇಂಪ್ಲಿಮೆಂಟ್ಸ್ನು ಇದರಲ್ಲಿ ಉಪಯೋಗಿಸ್ಕೊಂಡು ಕೆಲಸ ಮಾಡ್ಬೋದು. ಈ ಟ್ರ್ಯಾಕ್ಟರ್ನ ವಿಶೇಷತೆ ಏನಂದರೆ ಕುಬೋಟೋ ನಿಯೋ ಸೀರೀಸ್ನ B2741S ನ್ಯಾರೋಸ್ ಮಾಡೆಲ್ನ ವಿಶೇಷತೆ ಏನಂತಂದರೆ ಇದು ಪರ್ಫಾರ್ಮೆನ್ಸ್ ವಿಷಯದಲ್ಲಾಗಿರ್ಬೋದು, ಕಂಫರ್ಟ್ ವಿಷಯದಲ್ಲಾಗಿರ್ಬೋದು. ಪರ್ಫಾರ್ಮೆನ್ಸ್ ಹೈಯರ್ ಟಾರ್ಕ್ ಇರೋದ್ರಿಂದ ಕೆಲಸ ಇದು ಸ್ಪೀಡಾಗಿ ಆಗುತ್ತೆ. ಮತ್ತು ಇದು ಕಂಫರ್ಟಲ್ಲಿ ಅಡ್ಜಸ್ಟಬಲ್ ಇದು ಸೀಟ್ ಬರೋದ್ರಿಂದ, ಅಡ್ಜಸ್ಟಬಲ್ ಆಗಿ ಸಸ್ಪೆನ್ಷನ್ ಸೀಟ್ ಬರೋದ್ರಿಂದ ಲಾಂಗ್ ಟೈಮ್ 8 ರಿಂದ 10 ಅವರು ಯೂಸ್ ಮಾಡೋಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ದಂಗೆ ಕೆಲಸ ಮಾಡ್ಕೋಬೋದು. ಈ ಮಾಡೆಲ್ನ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಹಾಗೂ ಇಂಟಿಗ್ರೇಟೆಡ್ ಪವರ್ ಸ್ಟೇರಿಂಗ್ ಬರುತ್ತದೆ. ಮೊದಲನೇಗೆಲ್ಲ ನಾರ್ಮಲ್ ಸ್ಟೇರಿಂಗ್ ಬರೋದು, ಅಂದರೆ ಸಿಂಗಲ್ ಆ್ಯಕ್ಟಿಂಗ್ ಪಂಪು, ಡಬಲ್ ಆ್ಯಕ್ಟಿಂಗ್ ಪಂಪು ಅಲ್ಲಿ ಸ್ಟೇರಿಂಗ್ ಬರೋದು. ಈಗ ಬಟ್ ಇದು ಇಂಟಿಗ್ರೇಟೆಡ್ ಪವರ್ ಸ್ಟೇರಿಂಗ್ ಆಗಿರೋದ್ರಿಂದ ರೈತರಿಗೆ ಯಾವುದೇ ರೀತಿ ಕಲ್ಲು ಹೊಡಿತು ಅಥವಾ ನಟ್ಟಿಂದು ಪ್ರಾಬ್ಲಮ್ಮು, ಸ್ಟೇರಿಂಗಿಂದು ಪ್ರಾಬ್ಲಮ್ಮು ಬರಲ್ಲ. ಈಸಿಯಾಗಿ ಹಾಗೂ ಪವರ್ಫುಲ್ಲಾಗಿ ಅಪ್ಗ್ರೇಡ್ ಆಗಿರೋದ್ರಿಂದ ಸ್ಟೇರಿಂಗ್ ಚೆನ್ನಾಗಿದೆ, ಈಸಿಯಾಗಿ ಉಪಯೋಗಿಸ್ಬೋದು. ಇದರಲ್ಲಿ ಇದು ಇಕೋ PTO ಸಿಸ್ಟಮ್ ಇರೋದ್ರಿಂದ ಬೇಸಾಯ ಮಾಡಲು ಉತ್ತಮವಾದ ಟಾರ್ಕು ಸಿಗುತ್ತೆ, ಸ್ಪೀಡು ಸಿಗುತ್ತೆ, ಹೆಚ್ಚಾಗಿ ಡೀಸೆಲ್ನ ಉಳಿತಾಯ ಕೂಡ ಆಗುತ್ತೆ. ಹಾಗಾಗಿ ಡೀಸೆಲ್ ಖರ್ಚು ಕೂಡ ಕಡಿಮೆ ಬರುತ್ತೆ. ಲೋ ಮೇಂಟೆನೆನ್ಸ್ ಇರೋದ್ರಿಂದ ಡೀಸೆಲ್ ಖರ್ಚು ಕೂಡ ಬರುತ್ತೆ. ಹೈಡ್ರಾಲಿಕ್ನಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಇರೋದ್ರಿಂದ ಭೂಮಿಯಲ್ಲಿ ನಾವು ರೋಟಾವೇಟರ್ ಆಗಿರ್ಬೋದು, ಡಕ್ ಫುಟ್ ಆಗಿರ್ಬೋದು, ಸೀಡ್ರಿಲ್ ಮಿಷಿನ್ ಆಗಿರ್ಬೋದು, ಲೋ ಟ್ರಿಪ್ ಆಗಿರ್ಬೋದು, ಅಥವಾ ಟ್ರ್ಯಾಕ್ಟರ್ ಡಿಗ್ಗಿಂಗ್ ಮಿಷಿನ್ ಆಗಿರ್ಬೋದು, ಕುಂಟೆ ಆಗಿರ್ಬೋದು, ಬಂಡ್ ಫಾರ್ಮರ್ ಆಗಿರ್ಬೋದು, ಮತ್ತು ಇದು ಸ್ಪ್ರೇಯರ್ಸ್ ಆಗಿರ್ಬೋದು, ಇನ್ನಿತರ ಇಂಪ್ಲಿಮೆಂಟ್ಸ್ ಕೆಲಸಗಳನ್ನು ಸುಲಭವಾಗಿ ಮಾಡ್ಬೋದು. ಕುಬೋಟೋ ನಿಯೋಸ್ಟಾರ್ಸ್ ಮಾಡೆಲ್ನಲ್ಲಿ ಕಂಫರ್ಟಾಗಿ ಇಂಜಿನ್ ಕೊಟ್ಟಿರೋದ್ರಿಂದ ಎಲ್ಲ ರೀತಿ ಇಂಪ್ಲಿಮೆಂಟ್ಗಳನ್ನು 3 ಅಡಿಯಿಂದ 4 ಅಡಿ ಜಾಗದವರೆಗೂ ಏನಿದ್ದಾವೆ ಎಲ್ಲವನ್ನೂ ಸುಲಭವಾಗಿ ಕೆಲಸ ಮಾಡ್ಕೋಬೋದು. ಕಬ್ಬು, ಅಡಿಕೆ ಬೆಳೆಗಳಲ್ಲಿ ಅಥವಾ ಇನ್ನಿತರ ತೋಟಗಾರಿಕಾ ಬೆಳೆಗಳಾಗಿರ್ಬೋದು, ಬಯಲುಸೀಮೆಯಲ್ಲಿರೋ ಬೆಳೆಗಳಾಗಿರ್ಬೋದು, ಎಲ್ಲ ರೀತಿಯ ಇಂಟರ್ ಕಲ್ಟಿವೇಷನ್ ಬೆಳೆಗಳಲ್ಲಿ ವ್ಯವಸಾಯ ಮಾಡ್ಕೋಬೋದು. ಇದರ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 325 mm ಗ್ರೌಂಡ್ ಕ್ಲಿಯರೆನ್ಸ್ ಇರೋದ್ರಿಂದ ಸುಲಭವಾಗಿ ಗುಂಡಿ, ತಗ್ಗು, ದಿಬ್ಬ ಇದ್ದರೂ ಕೂಡ ವ್ಯವಸಾಯ ಮಾಡ್ಕೋಬೋದು. ಮತ್ತು ಇದರ ಜೊತೆಗೆ 4 ವೀಲ್ ಡ್ರೈವ್ ಇರೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ರೈತರಿಗೆ ಸಿಗೋಕಳತೆಯನ್ನು ಭಯ ಇರಲ್ಲ, ಆರಾಮಾಗಿ ಯೂಸ್ ಮಾಡ್ಕೋಬೋದು. ಕುಬೋಟೋ ಅಡ್ವಾನ್ಸ್ ಟೆಕ್ನಾಲಜಿ ಇರೋದ್ರಿಂದ B2741S ನ್ಯಾರೋಸ್ ಮಾಡೆಲ್ನಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಇರೋದ್ರಿಂದ ಹೊಸ ಫೀಚರ್ಸ್ ಆ್ಯಡ್ ಮಾಡಿದ್ದಾರೆ. ಅಡ್ಜಸ್ಟಬಲ್ ಪೋರ್ಟಬಲ್ ಸಸ್ಪೆನ್ಷನ್ ಆಪ್ರೇಟೆಡ್ ಸೀಟ್ ಕೊಟ್ಟಿದ್ದಾರೆ. ಲಾಂಗ್ ಟೈಮ್ 8 ರಿಂದ 10 ಅವರು ಯೂಸ್ ಮಾಡ್ತೀವಿ, ಕೆಲಸ ಮಾಡ್ತೀವಿ ಅಂತಂದರೆ ಯಾವುದೇ ರೀತಿ ಪೇಯ್ನು, ಸ್ಟ್ರೆಸ್ಸು ಆಗಲ್ಲ, ಕಂಫರ್ಟಾಗಿ ಕೆಲಸ ಮಾಡ್ಕೋಬೋದು. ಮತ್ತು ಇಂಟಿಗ್ರೇಟೆಡ್ ಪವರ್ ಸ್ಟೇರಿಂಗ್ ಕೊಟ್ಟಿದ್ದಾರೆ. ಮೊದಲೆಲ್ಲ ಇದು ಸಿಂಗಲ್ ಆ್ಯಕ್ಟಿಂಗ್ ಪಂಪು, ಡಬಲ್ ಆ್ಯಕ್ಟಿಂಗ್ ಪಂಪು ಈ ಥರ ಬರೋದು. ಈಗ ಅಪ್ಗ್ರೇಡ್ ಆಗಿ ಇಂಟಿಗ್ರೇಟೆಡ್ ಪವರ್ ಸ್ಟೇರಿಂಗ್ ಬಂದಿದೆ. ಸ್ಟೇರಿಂಗ್ನ ಸಮಸ್ಯೆ ಯಾವುದೂ ಕೂಡ ಇರಲ್ಲ ಇದರಲ್ಲಿ. ಮತ್ತು ಇಂಜಿನ್ದು ಕೀ, ಆನ್ ಆ್ಯಂಡ್ ಆಫ್ ಕೀ ಬಂದು ಒಂದರಲ್ಲೇ ಮಾಡಿದ್ದಾರೆ. ಕಾರಿನ ರೀತಿ ಕೀಯಲ್ಲೇ ಆನು ಆಫ್ ಕೂಡ ಮಾಡ್ಬೋದು. ಮೊದಲೆಲ್ಲ ಇದು ಕೀ ಸ್ಟಾರ್ಟ್ ಮಾಡ್ಬೋದಿತ್ತು, ಲೈನರಲ್ಲಿ ಆಫ್ ಮಾಡಬೇಕಾಗಿತ್ತು. ಈಗ ಕೀಯಲ್ಲೇ ಆನ್ ಆ್ಯಂಡ್ ಆಫ್ ಸ್ವಿಚ್ ಕೂಡ ಇರೋದ್ರಿಂದ ತುಂಬ ಅಪ್ಗ್ರೇಡ್ ಆಗಿದೆ. ರೈತರಿಗೆ ತುಂಬ ಅನುಕೂಲ ಕೂಡ ಆಗುತ್ತೆ. ಇದು ಕುಬೋಟೋ ಇದು ನಿಯೋಸ್ಟಾರ್ B2741S ನ್ಯಾರೋಸ್ ಮಾಡೆಲ್ನಲ್ಲಿ 27 HP ಮಾಡೆಲ್ನಲ್ಲಿ ಯಾವೆಲ್ಲ ಕೆಲಸ ಮಾಡ್ಕೋಬೋದು ಅಂತಂದರೆ, ದ್ರಾಕ್ಷಿ ತೋಟಗಳಲ್ಲಿ ಔಷಧಿ ಸಿಂಪಡಿಸುವ ಎಲ್ಲ ಕೆಲಸಗಳನ್ನು ಮಾಡ್ಕೋಬೋದು. ಸ್ಪ್ರೇಯರು, ಬೂಮ್ ಸ್ಪ್ರೇಯರು 3 ಅಡಿಯಿಂದ 4 ಅಡಿ ಇರೋ ಜಾಗದಲ್ಲಿ ಸುಲಭವಾಗಿ ಟ್ಯಾಕ್ಟ್ರಿ ಹೊಡೆದು ಔಷಧಿನ ರೈತರು ಹೊಡ್ಕೋಬೋದು.
ಮತ್ತು ಎರಡನೇದಾಗಿ MB ಫ್ಲೋ ಅಂತ ಏನು ಕರಿತೀವಿ, ಬಯಲುಸೀಮೆಯಲ್ಲಿ ಆಗಿರ್ಬೋದು ಅಥವಾ ಬೇರೆ ಇನ್ನಿತರ ಕೆಲಸಗಳಲ್ಲಿ MB ಫ್ಲೋ ಉಪಯೋಗಿಸ್ತಾರೆ ರೈತರು. MB ಫ್ಲೋನ ಈಸಿಯಾಗಿ ಕೆಲಸ ಮಾಡ್ಕೋಬೋದು. ಕಾಂಪ್ಯಾಕ್ಟ್ ಟ್ರ್ಯಾಕ್ಟರ್ ಆಗಿರೋದ್ರಿಂದ ಈಸಿಯಾಗಿ MB ಫ್ಲೋನ ಹೊಡ್ಕೊಂಡು ಭೂಮಿನ ಹದ ಮಾಡ್ಕೋಬೋದು. ಮತ್ತು ಮೂರನೇದಾಗಿ ಕಲ್ಟಿವೇಟರ್ ಜಾಸ್ತಿ ಉಪಯೋಗಿಸ್ತಾರೆ, ತೋಟದಲ್ಲೂ ಉಪಯೋಗಿಸ್ತಾರೆ, ಬಯಲಲ್ಲೂ ಉಪಯೋಗಿಸ್ತಾರೆ. ಕಲ್ಟಿವೇಟ್ರನ್ನು ಕೂಡ ಇದರಲ್ಲಿ 3 ಅಡಿಯಿಂದ 4 ಅಡಿವರೆಗೂ ಕಲ್ಟಿವೇಟ್ರ್ ಕೂಡ ಓಡಾಡೋ ಜಾಗದಲ್ಲಿ ಕಲ್ಟಿವೇಟ್ರನ್ನು ಕೂಡ ಹೊಡ್ಕೋಬೋದು, ಸುಲಭವಾಗಿ ಉಳುಮೆ ಮಾಡ್ಕೋಬೋದು. ಮತ್ತು ರೋಟಾವೇಟ್ರ್ ಇದರಲ್ಲಿ ರೋಟಾವೇಟ್ರ್ ಬಂದು 3 ಅಡಿ ಏನು ರೋಟಾವೇಟ್ರ್ ಬರ್ತದೆ, ರೋಟಾವೇಟ್ರನ್ನ ಅಡಿಕೆ ತೋಟದಲ್ಲಿ, ಬಯಲು ಜಾಗದಲ್ಲಿ ಅಥವಾ ಇನ್ನಿತರ ತೋಟಗಾರಿಕಾ ಬೆಳೆಗಳಲ್ಲಿ, ಕಮರ್ಷಿಯಲ್ ಬೆಳೆಗಳಲ್ಲಿ ಎಲ್ಲ ಬೆಳೆಗಳಲ್ಲೂ 3.5 ಅಡಿ ರೋಟಾವೇಟ್ರ್ ಕೆಲಸವನ್ನು ಡ್ರೈ ಆ್ಯಂಡ್ ವೆಟ್ ಹಸಿ ಇದ್ದರೂ ಅಥವಾ ಒಣೆಯಾಗಿದ್ದರೂ ಕೂಡ ಉಪಯೋಗಿಸ್ಬೋದು. ತೀರಾ ಒಣೆಯಾಗಿದ್ರೂ ಉಪಯೋಗಿಸೋಕ್ಕೆ ಬರಲ್ಲ, ಅಂದರೆ ಬೇಸಿಗೆ ಹೊಡೆದಿರೋ ನೆಲಗಳಲ್ಲಿ ಒಣೆಯಾಗಿದ್ದರೆ ಮಾತ್ರ ರೋಟಾವೇಟ್ರನ್ನ ಹೊಡ್ಕೋಬೋದು. ಮತ್ತು ಬಹುಮುಖ್ಯವಾಗಿ ಟ್ರ್ಯಾಕ್ಟರ್ಗಳಿಗೆ 5 ವರ್ಷಗಳ ವಾರಂಟಿ ಜೊತೆಗೆ ಟ್ರ್ಯಾಕ್ಟರ್ನ ಲಾಂಚ್ ಮಾಡ್ತಾಯಿದ್ದಾರೆ. ಈಸಿ ಮೇಂಟೆನೆನ್ಸ್ ಇರುತ್ತೆ, ಡೀಸೆಲ್ ಖರ್ಚು ಕಡಿಮೆ ಇರುತ್ತೆ, ಹಾಗೂ ಇದು ಲಿಫ್ಟಿಂಗ್ ಕೆಪಾಸಿಟಿ ಬಂದು 750 kg ಲಿಫ್ಟಿಂಗ್ ಕೆಪಾಸಿಟಿ ಇರುತ್ತದೆ. ಮತ್ತು ಈಸಿ ಮೇಂಟೆನೆನ್ಸು ಇರುತ್ತದೆ, ಕಂಫರ್ಟ್ ಆಗಿಯೂ ಇರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಕುಬೋಟಾ ಶೋರೂಮನ್ನು ವಿಸಿಟ್ ಮಾಡಿ ಹೆಚ್ಚಿನ ಮಾಹಿತಿನ ನೀವು ಪಡಿಬೋದು.